ಈ ಮುಸ್ಲಿಮ್ಸು ಅಲ್-ಖೈದಾಗಳು ಸೇರಿಕೊಂಡು ನಮ್ಮ ದೇಶ ನಾಶನ ಮಾಡೋಕ್ಕೆ ವಿಪರೀತ ಮಾಡ್ತಾರೆ. ಅದಕ್ಕೆ ತಕ್ಕಂಗೆ ನಾಯಕನ ಒಬ್ಬರು ಅವರು ಅದನ್ನು ನೋಡ್ಕೊತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೋದಿ ಅವರಿದ್ದಾರೆ, ಇದಕ್ಕೆ ಸೂಕ್ತ ಕ್ರಮಗಳನ್ನು ತಗೊಳ್ತಾರೆ ಅಂತ ಅನ್ಸುತ್ತೆ. ಅದರಲ್ಲಿ 100% ಸತ್ಯ. ಅದನ್ನಿಲ್ಲ ಅಂದರೆ ನಮ್ಮ ದೇಶ ಇಷ್ಟೊತ್ತಿಗೆ ಅಲ್-ಖೈದಾ ದೇಶ ಆಗಿಬಿಡೋದು. ಇದಂತೂ ಸತ್ಯ. ಅದು ದೇಶದಲ್ಲಿ ಮಾತಾಡೋದಲ್ಲ, ಅದು ನಾವು ಸಾಷ್ಟಾಂಗ ನೋಡಿ ಹೇಳ್ತಾ ಇರೋ ಮಾತುಗಳಿವು. ಕೇಂದ್ರ ಮೋಡಿ ಈಸ್ ವೆರಿ ಗ್ರೇಟ್ ಫುಲ್ ಪವರ್ ಮ್ಯಾನ್. ಅವನು 100% ಇದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ಟು ಅವ್ರಿಗೆ ಏನು ಬೇಕಾದ್ ಮಾಡಿಸ್ತಾನೆ. ಯಾಕಂದರೆ ಮುಂಚೆ ಇಲ್ಲೆಲ್ಲೋ ಇದು ಮಾಡಿದ್ರಲ್ವ, ಆಪ್ರೇಷನ್ ಸಿಂಧೂರಲ್ಲೇ, ಅದರಲ್ಲೇ ಬೇಜಾನು ಹೆಲ್ಪ್ ಮಾಡಿಬಿಟ್ಟು ಏನು ಬೇಕಾದ್ ಮಾಡಿದ್ದಾನೆ. ಗ್ಯಾರಂಟಿ ಇದರಲ್ಲಿನೂ ಅವನು 100% ಮಾಡ್ತಾನೆ. ಖಚಿತವಾಗಿ ಇದು ಎಲ್ಲರೂ ತಿಳಿಸ್ಕೊಂಡು ಅವ್ರ ಮೇಲೆ ಏನೋ ಚರ್ಯೆ ತಗೊಂಡು ನಮ್ಮ ದೇಶ ಪ್ರಾಣ ನಾವು ಕಾಪಾಡ್ಕೋಬೇಕು. ಅಂಥವ್ರನ್ನು ಇಲ್ಲಿ ಯಾರನ್ನೂ ಇಡಬಾರ್ದು, ಅವ್ರನ್ನ ಶೂಟ್ ಮಾಡಿಬಿಟ್ಟು ಕಳಿಸ್ಬೇಕು. ಅದು ನಮ್ಮ ಅಭಿಪ್ರಾಯ. ಸೆಕ್ಯೂರಿಟಿ ಅಷ್ಟೊಂದು ಟೈಟ್ ಇಲ್ಲ ಅನಿಸುತ್ತೆ. ಸೊ ಅದೊಂದು ಮೇಂಟೈನ್ ಮಾಡ್ಕೊಳ್ಬೇಕು. ಆ ಸೆಕ್ಯೂರಿಟಿ ಮೇಂಟೈನ್ ಕರೆಕ್ಟಾಗಿ ಮಾಡೋಂಗಿದ್ದಿದ್ರೆ ಇದನ್ನೆಲ್ಲ ಅನಾಹುತ ತಪ್ಪಿಸ್ಬೋದಾಗಿತ್ತು. ಮೋದಿಯವ್ರ ಗೌರ್ಮೆಂಟ್ ಇರೋದ್ರಿಂದ ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ. ಈಗಾಗಲೇ ಆಲ್ರೆಡಿ 1-2 ರೌಂಡ್ ಮೀಟಿಂಗ್ ಕೂಡ ಆಗಿದೆ. ಆಲ್ ದ ಸ್ಟೆಪ್ಸ್ ಯು ವಿಲ್ ಟೇಕನ್ ಕೇರ್. 100% ಅವ್ರನ್ನ ದಂಡಿಸ್ಬೇಕು ಸರ್, ಅದು ಮಾತ್ರ ಗ್ಯಾರಂಟಿ, ಬೀಳಲೇಬಾರ್ದು. ಈಗ ಕೇಂದ್ರ ಸರ್ಕಾರ ಇದೆಯಲ್ಲ, ಸರಿಯಾದ ಕ್ರಮಗಳನ್ನ ಉಗ್ರರ ಮೇಲೆ ತಗೊಳುತ್ತೆ ಅಂತ ಅನಿಸುತ್ತೆ. ಪಕ್ಕ ಮಾಡ್ತಾನೆ ಸರ್, ಆ ನಂಬಿಕೆ ಇದೆ. ಎಲ್ಲ ತುಂಬ ವಿಷಯದಲ್ಲಿ ಫಾರ್ವರ್ಡ್ ಆಗಿದ್ದಾನೆ. ಇದನ್ನಲ್ಲಿ ಪಕ್ಕ ಮಾಡ್ತಾನೆ ಅಂತ 100% ಧೈರ್ಯ ಇದೆ. ಏನು ಮಾಡಬೇಕಂದ್ರೆ ಯಾರು ಬಾಂಬ್ ಬ್ಲಾಸ್ಟ್ ಇಡ್ತಾರೋ ಅವ್ರಿಗೂ ಬಾಂಬ್ ಬ್ಲಾಸ್ಟ್ ಇಡ್ಕೆ ಸಾಯಿಸಬೇಕು. ಯಾರು ಕಣ್ಣು ಕಿತ್ತಾರೋ ಅವ್ರ ಕಣ್ಣು ಕಿತ್ತು ಸಾಯಬೇಕು. ಆವಾಗಲೇ ನಮ್ಮ ದೇಶದಲ್ಲಿ ಶಾಂತವಾಗಿರಬೇಕು. ತಗೊಳ್ಳೇಬೇಕು, ಕ್ರಮ ತಗೊಂಡಿಲ್ಲ ಅಂದ್ರೆ ಆಗುತ್ತಾ? ತಗೊಳ್ಳೇಬೇಕು, ಕ್ರಮ ತಗೊಂಡ್ರೇನೇ ಈ ಥರ ಆಗೋದು. ಮುಂದಕ್ಕೆ ಎಚ್ಚರಿಸ್ಕೋಬೇಕಲ್ವ. ಪಕ್ಕ ಪ್ರೂಫ್ ತಗೊಂಡು ಬರಬಿಟ್ಟು ಅವ್ರು ಶೂಟ್ ಮಾಡಬೇಕು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.